टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ಇಲ್ಲಿ ತನಕ ಆಗ್ತಿರುವಂತ ಚರ್ಚೆಗಳಿದೆಯಲ್ಲ ಆ ಚರ್ಚೆಗೂ ಈ 5 ದಿನದಲ್ಲೇ ಆಗಿರುವಂತ ಡೆವಲಪ್ಮೆಂಟ್ಗಳಿಗೂ ಬಹಳಷ್ಟು ಸಂಬಂಧ ಇದೆ. ಯಾಕಂದರೆ ಈ 5 ದಿನಗಳಲ್ಲಿ ಬಹಳಷ್ಟು ವಿಚಾರಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಅದು ಮುಖ್ಯಮಂತ್ರಿ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕಂದರೆ ಬಂಡೆ ಥರ ಇರುತ್ತೆ 5 ವರ್ಷಗಳ ಕಾಲ, ಇದೇನು ಆಗಲ್ಲ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಅವರು ನಕ್ಕರು, ಡಿ ಕೆ ಶಿವಕುಮಾರ್ ಕೂಡ ನಕ್ಕರು. ಆದರೆ ಆ ನಗುವಿನಲ್ಲಿ ಸಹಜತೆ ಇರಲಿಲ್ಲ. ಅದಾದಮೇಲೆ ಹೇಳಿದ್ರು, ನಾನೇ 5 ವರ್ಷ CM, ಯಾವುದೇ ಕಾರಣಕ್ಕೂ CM ಬದಲಾವಣೆ ಇಲ್ಲ. ಈ ಮುಖಾಂತರ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ದನಿ ಎತ್ತುತ್ತಾ ಇದ್ರು ಅವರ ದನಿಯನ್ನು ಅಡಗಿಸಿಬಿಟ್ರು CM. ಇನ್ನು ಬಹಳ ಅಚ್ಚರಿಯ ಸಂಗತಿ ಅಂತಂತಂದರೆ, ಸಿದ್ದರಾಮಯ್ಯ ಹೇಳಿದ ಮಾತಿಗೆ ತಕ್ಷಣಕ್ಕೆ ಮುಖಚರ್ಯೆ ಬದಲಾಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು. ಆದರೆ ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತಿದೆಯಲ್ಲ, ಅದು ನನಗೇನು ಬೇರೆ ಆಪ್ಷನ್ ಇದೆ, ಸಿದ್ದರಾಮಯ್ಯನವರೇ ಬೇರೆ ನಾಯಕರು ಯಾರಿದ್ದಾರೆ ಅನ್ನೋದ್ರ ಮುಖಾಂತರ ಹೌದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ನನಗೂ ಕೂಡ ಸಹಮತ ಇದೆ ಅನ್ನೋ ರೀತಿಯಲ್ಲಿ ಡಿ ಕೆ ಮಾತಾಡಿದ್ದು. ಅಂದರೆ ಇವ್ಯಾವೂ ಕೂಡ ಇದರೊಳಗಡೆ ಎಷ್ಟು ಸತ್ಯ ಇದೆ, ಏನು ಎತ್ತ, ಇದೆಲ್ಲದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾವ ಒತ್ತಡ, ಯಾವ ಒಪ್ಪಂದ ಈ ರೀತಿ ಕೆಲಸ ಮಾಡಿದೆ ಅನ್ನುವಂಥದ್ದು ಕೂಡ ಮುಂದೆ ಗೊತ್ತಾಗುತ್ತೆ, ಪ್ರಶ್ನೆ ಬೇರೆ. ಆದರೆ ಒಂದು ಮಾತ್ರ ನಿಜ, ಮುಖ್ಯಮಂತ್ರಿಗಳು ಇಲ್ಲಿ ತನಕ ಇಷ್ಟೊಂದು ಸ್ಪಷ್ಟವಾಗಿ ಎಂದೂ ಕೂಡ ಹೇಳಿರಲಿಲ್ಲ. ಅಷ್ಟು ಸ್ಪಷ್ಟವಾಗಿ ಹೇಳಿದರು, ನಾನೇ 5 ವರ್ಷ ಅಂದರೆ ಟರ್ಮನ್ನು ಕಂಪ್ಲೀಟ್ ಮಾಡುವಂಥ ಮುಖ್ಯಮಂತ್ರಿ ನಾನೇ ಅಂತ. ಬನ್ನಿ ಇಬ್ಬರು ನಾಯಕರು ಏನು ಹೇಳಿದ್ರು ನೋಡೋಣ. 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ಯಾರು? ತಾವು 5 ವರ್ಷ ಸಿಎಂ ಆಗಿರ್ತೀರಾ? ಹೌದು, ನಾನೇ. ನೀವ್ಯಾಕೆ ಅನುಮಾನ ಬಂದಿದೆ? ನಿನ್ಗ್ಯಾಕೆ ಅನುಮಾನ ಬಂದಿದೆ? ಯಾರು? ಬಿಜೆಪಿ ಅವರು, ಜೆಡಿಎಸ್ ಅವರು ನಮ್ಮ ಹೈಕಮಾಂಡ. What option I have? I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only D.K. Shivakumar. ನೋಡಿ, ಸಿದ್ದರಾಮಯ್ಯನವರ ಮಾತನ್ನು ತೋರಿಸಿದ್ವಿ, ಜೊತೆಗೆ ಡಿ ಕೆ ಅವರ ಮಾತನ್ನು ಕೂಡ ತೋರಿಸಿದ್ವಿ.